ಫ್ರೆಂಡ್ಸ್, ಎಲ್ರಿಗೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋ ವಿಶೇಷತೆ ಏನು ಗೊತ್ತಾ, ನನಗಿವತ್ತು ಯಾಕೋ ಮೂಡಿಲ್ಲ ಅಡುಗೆ ಮಾಡೋದಕ್ಕೆ. ನಾನ್ ವೆಜ್ ತಿನ್ನೋದಾಗಿದ್ದಿದ್ರೆ ಹೌದಲ್ವ, ಏನೋ ಒಂದು ಆರ್ಡ್ರ್ ಮಾಡ್ಕೊಳ್ಳೋಣ ದುಡ್ಡಿಗೇನೋ. ಅಂದರೆ ನಾನ್ ವೆಜ್ಜು ಅಂತ ನಾವು ತೊಗೊಳಕ್ಕೆ ಹೋದಾಗ ಎಷ್ಟೇ ಕಾಸ್ಟ್ ಆದ್ರೂ ನಾನ್ ವೆಜ್ ಅಲ್ವಾ ಕೊಡ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಡ್ತೀವಿ. ಬಟ್ ಅದೇ ವೆಜ್ ಅಂತ ಅಂದಾಗ ಅದೇ ದೋಸೆ, ಅದೇ ಇಡ್ಲಿ, ಫ್ರೈಡ್ ರೈಸು, ಗೀ ರೈಸು ಇಂಥದ್ದೇ ಇರುತ್ತೆ. ಅದರಲ್ಲೂ ನೈಟ್ ಹೊತ್ತು. ಇವತ್ತಂತೂ ಯಾಕೋ ಇಂಟ್ರೆಸ್ಟೇ ಇಲ್ಲ ನನಗೆ ಅಡುಗೆ ಮಾಡೋದಕ್ಕೆ. ಸೊ ಹಂಗಾಗಿ ಏನಾದರೂ ತೊಗೊಳ್ಳೋಣ ಅಂತ ನಾನು ಈ ಝೊಮ್ಯಾಟೊ, ಸ್ವಿಗ್ಗಿಲಿ ನೋಡಿದ್ರೆ ಗೊತ್ತಾಗತ್ತೆ, ಅಯ್ಯೋ ಇದನ್ನು ತಿನ್ನೋಕೆ ಅಷ್ಟೊಂದು ದುಡ್ಡು ಕೊಡಬೇಕಾ, ತಿನ್ನೋಕ್ಕೆ ಬೇಜಾರು. ಯಾಕಂದರೆ ನಾವು ಜಾಸ್ತಿ ಹೋಟೆಲಲ್ಲಿ ತಿಂತಾ ಇರ್ತೀವಲ್ವ. ಸೊ ಹಂಗಾಗಿ ನನಗೆ ಅಷ್ಟೊಂದು ಈ ಬೆಳಗ್ಗಿನ ತಿಂಡಿ ಮತ್ತು ಸಾಯಂಕಾಲದ ತಿಂಡಿ ಇಷ್ಟನೇ ಆಗಲ್ಲ. ಮಧ್ಯಾಹ್ನ ಆದರೆ ಅಟ್ಲೀಸ್ಟ್ ಊಟ ಇರುತ್ತೆ, ಅದರಲ್ಲೂ ಒಂದು ಸ್ವೀಟ್ ಕೊಡ್ತಾರೆ, ಓಕೆ ಅಪ್ಪ ತಿನ್ಬೋದು ಅಂತ ಇರುತ್ತೆ. ಇವಾಗ ಅದೇ ಥರ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಅಡುಗೆ ಮಾಡೋದಕ್ಕೆ. ಈ ಕಡೆ ಹುಳಿ ಸಾರು ಬೇಜಾರು, ಒನ್ ಟೈಮ್ ಅಷ್ಟೇ ಅದು ಬಿಟ್ಟರೆ ಇನ್ನು ಬಸ್ಸಾರು, ಮೊಸಪ್ಪು, ಅವು ಇವು. ಸೊ ಹಿಂಗಿದ್ದೇ ಇರುತ್ತೆ. ಅದೆಲ್ಲ ಸ್ವಲ್ಪ ಮೆಥಡ್ ಜಾಸ್ತಿ ಹಿಡಿಯುತ್ತೆ. ಮೊದಲೇ ಇಂಟ್ರೆಸ್ಟ್ ಇಲ್ಲ ಅಡುಗೆ ಮಾಡೋದಕ್ಕೆ. ಸೊ ಅದಕ್ಕೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಸಿಂಪಲಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ನಾನು ಏನು ಮಾಡ್ತೀನಿ ಅಂತ. ಮುಂಚೆ ನಿಮಗೆ ವಿಡಿಯೋ ಹಾಕಿಲ್ಲ ಅನಿಸುತ್ತೆ ನನಗೆ. ಮುಂಚೆ ಒಂದು ಮಾಡ್ತಾಯಿದ್ದೆ ನಾನು ಮೊಸರಲ್ಲಿ. ಸುಮ್ಮನೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಖಾರದ ಪುಡಿ ಇಷ್ಟನ್ನು ಮಾತ್ರ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತಾಯಿದ್ದೆ. ಆಮೇಲೆ ಅದಕ್ಕೆ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ತಿಂತಾಯಿದ್ವಿ. ಅದು ಒಂಥರ ಪರವಾಗಿಲ್ಲ ಟೇಸ್ಟು. ಬಟ್ ಇದು ಅದಕ್ಕಿಂತ ಅಲ್ಟಿಮೇಟು, ಸಕ್ಕತ್ತಾಗಿದೆ. ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಬನ್ನಿ. ಈಗ ನನ್ನ ಮಗನ ಹತ್ರ ನಾನು 1/4 ಲೀಟ್ರ್ ಮೊಸರು ತರಿಸಿದ್ದೀನಿ. ಮತ್ತು ಇಲ್ಲಿ ಬಂದು ಟೊಮೊಟೊ 2, ಬದನೆಕಾಯಿ 2, ಅಂದರೆ ಗುಂಡು ಬದನೆಕಾಯಿ ಬರುತ್ತಲ್ವ, ಸೊ ಅದು 2, ಮತ್ತು ಹಸಿರು ಮೆಣಸಿನ್ಕಾಯಿ 5 ಹಾಕಿದ್ದೀನಿ ನಾನು. ನಮ್ಮನೆ ಅಳತೆಗೆ ನನಗೆ 5 ಮೆಣಸಿನ್ಕಾಯಿ ಸಾಕಾಗತ್ತೆ. ಯಾಕಂದರೆ ಖಾರಕ್ಕೆ ನಾವು ಅಷ್ಟೊಂದು ಖಾರ ತಿನ್ನಲ್ಲ. ಖಾರ ತಿನ್ನೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಸೊ ಈ ಮೂರನ್ನು ಕೂಡ ನಾನು ಇವಾಗ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ತೋರಿಸ್ತೀನಿ. ಇಷ್ಟೇ, ಬದನೆಕಾಯಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ, ಈ ಮೂರನ್ನಷ್ಟೇ. ಇದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನಿವಾಗ. ಅದಕ್ಕೆ ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತು 1/2 ಲೀಟರ್ ಮೊಸರು ಮತ್ತು ಸಾಲ್ಟು ಅಷ್ಟಿದ್ರೆ ಸಾಕು. ಈ ಅಡುಗೆ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೋಗ್ಬಿಡುತ್ತೆ. ಇನ್ನು ಮುಂದಿನ ಮೆಥಡು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, 2 ನಿಮಿಷ ಬೇಯಕ್ಕೆ ಇಟ್ಬಿಟ್ಟು ನಾನು ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ. ಸೊ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಣ. ಆಫ್ ಮಾಡಿಬಿಡ್ತೀನಿ. ಒಂದು ತಟ್ಟೆಗೆ ಹಾಕ್ಕೊಂಡ್ರೆ ಬೇಗ ಆರ್ಕೊಳ್ಳುತ್ತೆ. ಸೊ ನೋಡಿ, ಈ ಥರ ಒಂದು 5 ನಿಮಿಷ ಆರಿಸ್ಕೊಳ್ಬೇಕು ಇದನ್ನು. ಟೋಟಲಾಗೆ ಒಂದು 5 ಮಿನಿಟ್ಸ್ಗೆ ನಿಮಗೆ ಮೊಸರು ಮತ್ತು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇತ್ತು ಅಂದರೆ ನಿಮಗೆ 5 ನಿಮಿಷಕ್ಕೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಮುದ್ದೆ ಮತ್ತು ಅನ್ನ ಎರಡಕ್ಕೂ ಮಾತ್ರ ಸಕ್ಕತ್ತಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಈಗ ಇದು ಫುಲ್ಲು ಹಾರ್ಕೊಂಡಿದೆ. ನೀವು ಈ ಬದನೆಕಾಯಿ ಎಲ್ಲ ತಿಂತೀರಾ ಅಂತ ಅಂದರೆ, ದೊಡ್ಡವರೇ ಬರೀ ಮನೇಲಿದ್ದು ಮಕ್ಕಳು ಯಾರೂ ಇಲ್ಲ ಅಂತ ಅಂದರೆ ಬೇಕಿದ್ರೆ ಸುಮ್ಮನೆ ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಏನಂದರೆ ಮಕ್ಕಳಿರೋದ್ರಿಂದ ಮತ್ತು ನಾವು ಕೂಡ ಬದನೆಕಾಯಿ ಅಷ್ಟೊಂದು ಇಷ್ಟಪಡಲ್ಲ. ನಾನಿವಾಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅದಷ್ಟು ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಹಾರ್ಕೊಂಡಿತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗ್ರೈಂಡ್ ನೋಡಿ, ಇಷ್ಟು ಗ್ರೈಂಡ್ ಆದರೆ ಸಾಕು. ಇದಕ್ಕೇನೆ ಮತ್ತು ಇವಾಗ ನಾವೇನು ಈ ಪಾತ್ರೆ ಇಟ್ಕೊಂಡಿದ್ದೀವಲ್ವ, ಇದಕ್ಕೇನೂ ಹಾಕ್ಕೋಬೋದು. ಇಲ್ಲ ಅಂದರೆ ನಾವು ಬೇರೆ ಪಾತ್ರೆ ಕೂಡ ಹಾಕ್ಕೊಳ್ಬೋದು. ನಾನು ಇದೇ ಪಾತ್ರೆಗೆ ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಕೊಡೋದಾಗಿರ್ಬೋದು, ಇದು ಏನೂ ಇಲ್ಲ. ಇಷ್ಟೇ ರೆಸಿಪಿ. ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಸಾಲ್ಟ್ ಹಾಕ್ಕೋಬೇಕು. ಯಾವುದೇ ರೀತಿ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ. ಈಗ ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ 2 ಬದನೆಕಾಯಿ ಮತ್ತು 2 ಟೊಮೊಟೊ ತೊಗೊಂಡಿರೋದ್ರಿಂದ ನನಗೆ ಬರೀ 1/4 ಲೀಟ್ರಲ್ಲಿ ಮುಗಿಯೋ ಕೆಲಸ ಅಲ್ಲ ಇದು. ಗೊತ್ತಾಯಿತು ಯಾಸಾರಂತ. ನೋಡಿ ಇಷ್ಟೇ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಅವಶ್ಯಕತೆಯೇ ಇಲ್ಲ. ಸೊ ನಾವಿವತ್ತು ನಿಮಗೆ ಮೊಸರು ಸಾರು ತಿಳಿಸ್ಕೊಟ್ನಲ್ಲ. ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.